ಮಾವಿನ ಹಣ್ಣು ನೋಡಿದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರೋದಿಲ್ಲ ಹೇಳಿ. ಅದರಲ್ಲೂ ವಿವಿಧ ತಳಿಯ ಮಾವುಗಳನ್ನು ಒಂದೇ ಕಡೆ ನೋಡಿದರೆ ಒಮ್ಮೆ ಸೌದು ಬಿಡೋಣ ಅನ್ಸದೇ ಇರೋದು. ಅದು ಮಾವಿನ ಹಣ್ಣಿನ ಕರಾಮತ್ತು. ಹೇಳಿ ಕೇಳಿ ಈಗ ಮಾವಿನ ಹಣ್ಣಿನ ಸೀಸನ್ ಆಗಿದ್ದು, ಅದಕ್ಕಾಗಿಯೇ ಮಾವು ಹಾಗೂ ಹಲಸು ಮಾರಾಟಗಾರರಿಗೆ ಉತ್ತೇಜನ ನೀಡಲು ಮಾರಾಟ ಮತ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಹಾಗಿದ್ರೆ ಆ ಪ್ರದರ್ಶನ ನಡೆದಿದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ 3 ದಿನಗಳ ಕಾಲ ಮಾವು ಹಲಸು ಮೇಳ. ನಗರದ ಪಿಬಿ ರಸ್ತೆಯಲ್ಲಿರುವ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಹಮ್ಮಿಕೊಂಡಿರುವ ಮಾವು ಹಲಸು ಮೇಳ. ಜನರನ್ನ ಕೈ ಬೀಸಿ ಕರೆಯುತ್ತಿರುವ ಹಣ್ಣುಗಳ ರಾಜ ಮಾವು ಮೇಳ. ಅಬ್ಬಾ, ಎಲ್ಲಿ ನೋಡಿದ್ರೂ ಕಲರ್ಫುಲ್ ಆಗಿ ಕಾಣುವ ಮಾವಿನ ಹಣ್ಣುಗಳನ್ನ ಖರೀದಿ ಮಾಡಲು ಮುಗಿಬಿದ್ದಿರುವ ಜನರು. ಮಾವು ಪ್ರಿಯರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿರುವ ಹಣ್ಣುಗಳ ರಾಜ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಪಿಬಿ ರಸ್ತೆಯಲ್ಲಿರುವ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ. ಹೌದು, ಜೂನ್ 16ರಿಂದ 18ರವರೆಗೆ 3 ದಿನಗಳ ಕಾಲ ಮಾವು ಹಾಗೂ ಹಲಸು ಮೇಳ ಹಮ್ಮಿಕೊಳ್ಳಲಾಗಿದ್ದು, ಮೇಳಕ್ಕೆ ಇಂದು ತೆರೆ ಬೀಳಲಿದೆ. ಮಾವು ಮೇಳದಲ್ಲಿ ಬಾದಾಮಿ, ರಸ್ಪುರಿ, ಮಲ್ಲಿಕಾ, ಮಲ್ಗೋವಾ, ತೋತಾಪುರಿ ಹೀಗೆ ನಾನಾ ತಳಿಯ ಮಾವುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದ್ದು, ಎಲ್ಲರನ್ನ ಆಕರ್ಷಿಸುತ್ತಿವೆ. ಯಾವುದೇ ಹಾನಿಕಾರಕ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಮಾರಾಟ ಮತ್ತು ಪ್ರದರ್ಶನ ಇಡಲಾಗಿದ್ದು, ಎಲ್ಲರನ್ನೂ ಆಕರ್ಷಿಸುತ್ತಿವೆ. ಮೇಳದಲ್ಲಿ 15 ಮಳಿಗೆಗಳನ್ನು ತೆರೆದಿದ್ದು, ಶಿವಮೊಗ್ಗ, ಹಾವೇರಿ, ಚಿತ್ರದುರ್ಗ, ರಾಮನಗರ ಸೇರಿದಂತೆ ವಿವಿಧ ಜಿಲ್ಲೆಗಳ ರೈತರು ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ಸರ್, ನಾವು ಧಾರವಾಡ ಜಿಲ್ಲಾ ಜೋಗಲಾಪುರ ಅನ್ನೋ ಗ್ರಾಮದಿಂದ ತಂದಿದ್ದೀವಿ ಸರ್. ನಮ್ಮ ಹತ್ರ ರತ್ನಗಿರಿ ಅಲ್ಫೋನ್ಸೋ ಇದೆ ಸರ್, ಆಮೇಲೆ ನೀಲಮ್ ಇದೆ, ತೋತಾಪುರಿ ಇದೆ, ಇದೆಲ್ಲ ಬೆಳೆದಿದ್ದೀವಿ ಸರ್. ತಂದು ಮಾರ್ತಾಯಿದ್ದೀವಿ ಸರ್ ಇಲ್ಲಿ. ಸರ್, ನಮ್ಮದು ಅಲ್ಫೋನ್ಸೋ ಜಾಸ್ತಿ ಸೇಲ್ ಆಗ್ತಾಯಿದೆ. ಅಲ್ಫೋನ್ಸೋ ಅಂದರೆ ಇದು ತುಂಬ ಸ್ವೀಟಾಗಿ ಬರುತ್ತೆ ಸರ್. ಇದು ಜಾಸ್ತಿ ನಮ್ಮ ಸೈಡ್ ಸೇಲ್ ಆಗುತ್ತೆ ಇಲ್ಲಿ. ಹಾಂ ಸರ್, ಮಾವು ಮೇಳ 3 ದಿನ ಇದೆಯಲ್ಲ, ಇಲ್ಲಿ 3 ದಿನ ಮುಗಿಸ್ಕೊಂಡೇ ಹೋಗ್ಬೇಕು ಸರ್. ಮತ್ತು ನಮ್ಮ ಊರಿಗೆ ಹೋಗ್ತೀವಿ ಸರ್. ಚೆನ್ನಾಗಿ ನಡೀತಾ ಇದೆ ಸರ್, ಚೆನ್ನಾಗಿ ನಡೀತಾ ಇದೆ. ಇವಾಗ ಪಬ್ಲಿಸಿಟಿ ಏನು ಜಾಸ್ತಿ ಇಲ್ಲ, ಜನ ಸ್ವಲ್ಪ ಬರ್ತಾ ಇದ್ದಾರೆ, ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ಚೆನ್ನಾಗಿದೆ, ತುಂಬ ವೆರೈಟಿ ಮಾವಿನ ಹಣ್ಣುಗಳಿದ್ದಾವೆ. ಇಷ್ಟ ಆಯಿತು. ನಮಗೂ ಇಷ್ಟೊಂದು ವೆರೈಟಿ ಇರೋದು ಗೊತ್ತಿರಲಿಲ್ಲ. ದಾವಣಗೆರೆನಲ್ಲಿ ಇದು ಫಸ್ಟ್ ಟೈಮ್ ಅನಿಸುತ್ತೆ ನಮಗೆ ಗೊತ್ತಿರೋದು. ಅಂದರೆ ನಾವು ಬರ್ತಿರೋದು ಫಸ್ಟ್ ಟೈಮು. ತುಂಬ ಚೆನ್ನಾಗಿದೆ, ವೆರೈಟಿ ಇದೆ, ಖುಷಿ ಆಯಿತು. ಗೋಲಾ, ಸಿಂಧೂರ, ಬಾದಾಮ್, ರಸ್ಪುರಿ, ಇನ್ನೂ ತುಂಬ ಎಷ್ಟೊಂದು ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ, ನಾವು ಆ ಥರದ್ದು ನೋಡಿರಲಿಲ್ಲ. ಭಾಳ ವೆರೈಟೀಸ್ ಇದೆ. ನಮಗೂ ಒಂದೇ ಹತ್ರ ಇಷ್ಟೊಂದು ಎಲ್ಲ ಒಂದೇ ಹತ್ರ ಸಿಗೋದು ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ವೇಟಿಂಗ್. ಇದು ಎಲ್ಲರಿಗೂ ಇಷ್ಟ ಮಾವಿನ ಹಣ್ಣು, ಎಲ್ಲರಿಗೂ ಇಷ್ಟ ಅಲ್ಲ. ಅದು ಆಬ್ವಿಯಸ್ಲಿ ಎಲ್ಲರಿಗೂ ತುಂಬ ಖುಷಿ ಮಾವಿನ ಹಣ್ಣಿನ ಸೀಸನ್ ಅಂದ ತಕ್ಷಣ. ತೋಟಗಾರಿಕೆ ಇಲಾಖೆಯವರು ಇದನ್ನು ಮಾಡಿರೋದು ತುಂಬ ಉಪಯುಕ್ತವಾದ ಮಾಹಿತಿ, ಹಾಗೂ ಸ್ವಲ್ಪ ಇನ್ನೂ ಪಬ್ಲಿಸಿಟಿ ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಮಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರೀಯವಾದ ಹಣ್ಣು, ನ್ಯಾಷನಲ್ ಫ್ರೂಟ್ ಅಂತ ಕರೀತಾರೆ ಇದನ್ನು. ಜೊತೆಗೆ ಹಣ್ಣುಗಳ ರಾಜ, ಕಿಂಗ್ ಆಫ್ ಫ್ರೂಟ್ಸ್ ಅಂತಲೂ ಕೂಡ ಇದನ್ನು ಕರೀತಾರೆ. ಇದರಲ್ಲಿ ಅತಿ ಹೆಚ್ಚು ವಿಟಮಿನ್ ಎ, ಇ ಮತ್ತು ಸಿ ಇರೋದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವತ್ತಿನ ಜನತೆಗೆ ನಾವು ಹೇಳೋಕ್ಕೆ ಬಯಸೋದು, ಪಿಜ್ಜಾ, ಬರ್ಗರ್, ಗೋಬಿ ಈ ಥರ ತಿನ್ನೋದಕ್ಕಿಂತ 1 kg 2 kg ಒಳ್ಳೆ ಹಣ್ಣನ್ನು ತೊಗೊಂಡೋಗಿ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ ಅಂತ ಹೇಳ್ತಾ ನಾವು ಬಂದಿದ್ದೀವಿ ನಮ್ಮ ಸ್ನೇಹಿತರ ಜೊತೆ. ಏನೋ ಒಂದು ಬೇರೆ ಕೆಲಸಕ್ಕೆ ಬಂದಿದ್ವಿ. ಇಲ್ಲಿ ಮಾವು ಮತ್ತು ಹಲಸಿನ ಮೇಳ ಇರೋದನ್ನು ನೋಡಿ ನಮಗೂ ಖುಷಿ ಆಯಿತು, ನೋಡೋಣ ಅಂತ ಬಂದೀವಿ. ನಾವು ಸ್ವಲ್ಪ ಮನೆಗೆಲ್ಲ ಫ್ರೂಟ್ಸನ್ನು ಖರೀದಿ ಮಾಡಿ ತೊಗೊಂಡು ಹೋಗ್ತೀವಿ. ಮಾವು ಬೆಳೆಗಾರರಿಂದ ನೇರವಾಗಿ ಗ್ರಾಹಕರಿಗೆ ಮಾವು ಮಾರಾಟ ಮಾಡಿಸೋ ಉದ್ದೇಶದಿಂದ ಮೇಳ ಆಯೋಜಿಸಲಾಗಿದೆ. ಮೇಳದಲ್ಲಿ ಮಲ್ಲಿಕಾ, ಬಾದಾಮಿ ಸೇರಿದಂತೆ 25ಕ್ಕೂ ಹೆಚ್ಚು ತಳಿಯ ಮಾವಿನ ಹಣ್ಣುಗಳನ್ನು ಮಾರಾಟ ಮತ್ತು ಪ್ರದರ್ಶನದಲ್ಲಿ ಇಡಲಾಗಿತ್ತು. ಮಾವಿನ ಜೊತೆಗೆ ಚಂದ್ರ ಹಲಸು, ರುದ್ರಾಕ್ಷಿ ಹಲಸು, ದುರಿನ್ ಸೇರಿದಂತೆ ವಿವಿಧ ತಳಿಯ ಹಲಸಿನ ಹಣ್ಣುಗಳ ಜೊತೆಗೆ ವಿವಿಧ ಹಣ್ಣುಗಳನ್ನು ಕೂಡ ಪ್ರದರ್ಶನಕ್ಕೆ ಇಡಲಾಗಿದ್ದು, ಜನರನ್ನ ಆಕರ್ಷಿಸಿದರಲ್ಲದೆ ಜನರು ಮುಗಿಬಿದ್ದು ಹಣ್ಣುಗಳನ್ನು ಖರೀದಿಸಿದರು. ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮಾವಿನ ಹಣ್ಣಿಂದು. ನಮ್ಗೆ ಇಷ್ಟು ವೆರೈಟೀಸ್ ಇದೆ ಅಂತ ನಮಗೆ ನಿಜ ಗೊತ್ತಾಗಲಿಲ್ಲ. ಜಸ್ಟ್ ನಾವು ರಸ್ಪುರಿ ನೋಡಿದ್ವಿ, ಬಾದಾಮಿ ನೋಡಿದ್ವಿ, ಮತ್ತು ಮಲ್ಗೋವ ನೋಡಿದ್ವಿ.
ಇಲ್ಲಿ ಬಂದಮೇಲೆ ಗೋಲಾ ಅಂತ, ಮತ್ತು ಅದರಲ್ಲೂ 2 ಥರ ಗೋಲಾ ನೋಡಿದ್ವಿ. ಆಮೇಲೆ ಕೋಕೋನಟ್ ಮಾವಿನ ಹಣ್ಣು ಅಂತ ಒಂದಿತ್ತು, ಅದು ನೋಡಿದ್ವಿ, ಅದು ಚೆನ್ನಾಗಿತ್ತು. ಆಮೇಲೆ ಬೇಬಿ ಶುಗರ್ ಅಂತ ನೋಡಿದ್ವಿ, ನಮ್ಮೆಲ್ಲ ಶುಗರ್ ಬೇಬಿ ಅದು ನಮಗೆ ಗೊತ್ತಿರಲಿಲ್ಲ, ಅದು ನೋಡಿದ್ವಿ. ಮತ್ತು ಇನ್ನೂ ಹಲಸಿನ ಹಣ್ಣು ನೋಡಿದ್ವಿ, ಅದರಲ್ಲಿನೂ ಚಿಕ್ಕ ದೊಡ್ಡ ಸೈಜು, ಚಿಕ್ಕ ಸೈಜು, ತುಂಬ ವೆರೈಟೀಸ್ ನೋಡಿದ್ವಿ. ನಾವು ಬರೀ ಒಂದೇ ಥರ ನೋಡ್ತಾ ಇದ್ವಿ ಹಲಸಿನ ಹಣ್ಣಿಂದು. ಇಲ್ಲಿ ನೋಡಿ ಅದನ್ನು ಚೆನ್ನಾಗಿ ಅನಿಸ್ತು. ಮಾವಿನ ಹಣ್ಣು ಹಲಸಿನ ಹಣ್ಣಿಂದು ಮಾಡಿರೋದು ಚೆನ್ನಾಗಿ ಅನಿಸ್ತು. ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ವೆರೈಟೀಸ್ ಆಫ್ ಮಾವಿನ ಹಣ್ಣು ನಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಏನು ಅನಿಸುತ್ತೆ, ಯಾವುದಾದ್ರು ಅಂಗಡಿಯಲ್ಲಿ ಹೋದ್ವಿ, ಅವ್ರು ಏನು ಹೇಳ್ತಾರೆ ಇದೇ ಹೌದಾ ಅಂತ ನಾವು ತೊಗೊಂಬರ್ತೀವಿ. ಅಟ್ಲೀಸ್ಟ್ ಇಲ್ಲಿ ನೋಡಿದ್ರೆ ನಮಗೆ ಹಣ್ಣು ರೆಕಗ್ನೈಸ್ ಮಾಡೋಕ್ಕೆ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾರು ಏನು ಮಾಡ್ತಾರೋ ಅವ್ರು ಇದೆ ಅಂತ ಹೇಳಿಬಿಟ್ಟು ನಾವು ತೊಗೊಂಡು ಬರ್ತೀವಿ. ಇಲ್ಲಾದರೆ ನಮಗೆ ವೆರೈಟೀಸ್ ನಮ್ಗೆ ಗುರುತಿಸೋಕ್ಕೆ ಒಂದು ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ ಯಾವ ಹಣ್ಣು ಯಾವ ಥರ ಅಂತ. ಟೇಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ, ಟೇಸ್ಟು ನೋಡಿದ್ದೀವಿ, ಇಷ್ಟ ಆಯಿತು, ಸ್ವಲ್ಪ ತೊಗೊಂಡಿದ್ದೀವಿ ನಾವು ಸಹಿತ. ಮಾವು ಮೇಳ ಈಗ ಒಂದು ಏನು ಅಂತಂದರೆ, ಇದು ಹೊಸ ಒಂದು ತಳಿಗಳು ಕೆಲವು ಗೊತ್ತಿರಲ್ಲ, ಕೆಲವು ಗೊತ್ತಿರುತ್ತೆ ಎಲ್ಲರಿಗೂ. ಈಗೇನಾಗಿದೆ, ಇಲ್ಲಿ ಬಂದು ನೋಡಿದಾಗ ಪ್ರತಿಯೊಂದು ಇಷ್ಟೊಂದು ತಳಿ ಇದೆ ಅಂತ ನಮಗೆ ಗೊತ್ತಾಯಿತು. ನಾವೊಂದು ಇದರಲ್ಲಿ ಒಂದು ಎಲ್ಲ ವೀಡಿಯೋ ಮಾಡಿದ್ದೀನಿ ನಾನು, ಯೂಟ್ಯೂಬಲ್ಲಿ ಒಂದು ಅಪ್ಲೋಡ್ ಮಾಡೋಣ ಅಂತೇಳಿ. ಒಂದು ಚೆನ್ನಾಗಿದೆ, ಒಂದು ವೆರೈಟಿ ಎಲ್ಲ ಹಣ್ಣುಗಳಿದೆ, ಹಲಸಿಂದಿದೆ, ಆಮೇಲೆ ತೋಟಗಾರಿಕೆ ಬೆಳೆದ ಸಂಬಂಧಪಟ್ಟಂಥ ಸೀಡ್ಸ್ಗಳಿದ್ದಾವೆ. ಒಂದು ಅತ್ಯುತ್ತಮವಾದ ಒಂದು ರೈತರಿಗೆ ಒಂದು ವರದಾನ ಇದು, ಬೆಳೆಯಲಿಕ್ಕೆ ಅಥವಾ ಇನ್ನೊಂದು ಹೊಸ ಒಂದು ತಳಿಗಳನ್ನ ಪರಿಚಯ ಮಾಡಲಿಕ್ಕೆ. ಹಾಗಾಗಿ ಒಳ್ಳೆಯದಾಗುತ್ತೆ. ಬಟ್ ಮಾಡಬೇಕು, ಗೊತ್ತಾಗುತ್ತೆ ರೈತರಿಗೆ ಸಂಬಂಧಪಟ್ಟ ಅಡ್ವರ್ಟೈಸ್ಮೆಂಟಿನೂ ಚೆನ್ನಾಗಾಗಬೇಕು. ಆ್ಯಕ್ಚುಲಿ ಗೊತ್ತಿಲ್ಲ ಕೆಲವ್ರಿಗೆ ಇನ್ನೂ ಪಬ್ಲಿಸಿಟಿ ಇಲ್ಲ. ಆ್ಯಕ್ಚುಲಿ ನಾನೇನೋ ಹೊರಗೆ ನೋಡಿದೆ, ಬಟ್ ಒಳಗೆ ಬಂದೆ ಅಷ್ಟೇ, ನೋಡ್ಕೊಂಡು ಏನೋ ಇದೆಯಲ್ಲ ಮೇಳ ನೋಡ್ಕೊಳ್ಳೋಣ ಅಂತೇಳಿ. ನನಗೆ ರೈತರ ಬಗ್ಗೆ ಆಸಕ್ತಿ ಜಾಸ್ತಿ. ತುಂಬ ಚೆನ್ನಾಗಿದೆ. ಮಾವಿನ ಹಣ್ಣು ತೊಗೊಂಡ್ವಿ, 2 ಥರದ್ದು ಮಾವಿನ ಹಣ್ಣು. ಆಮೇಲೆ ಇಲ್ಲಿ ಹಪ್ಪಳ, ಹಲಸಿನ ಹಪ್ಪಳ ನಮಗೆ ಭಾಳ ಇಷ್ಟ, ಹಲಸಿನ ಹಪ್ಪಳ ತೊಗೊಂಡಿದ್ದೀವಿ. ಮಾವಿನ ಮೇಳ ಭಾಳ ಚೆನ್ನಾಗಿದೆ. ಭಾಳ ದಿವಸದ ಮೇಲೆ ಇಲ್ಲಿ ಮೇಳ ಮಾಡಿದ್ದಾರೆ. ಹೋದ ವರ್ಷ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ನಾವು ಮಾಡಿದ್ರ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ನಮಗೆಲ್ಲ ಇಲ್ಲಿ ಹತ್ತಿರ ಇರೋದ್ರಿಂದ ನಮಗೆ ಹಣ್ಣುಗಳೆಲ್ಲ ಎಲ್ಲ ವೆರೈಟೀಸ್ ಸಿಗುತ್ತಲ್ಲ, ಅನುಕೂಲ ಆಗುತ್ತೆ. ಈಗ ಏನು ಮಾವಿನ ಹಣ್ಣು ಸಕ್ಕರೆ ಖಾಲಿ ಇರೋ ತಿಂತಾರೆ, ಒಂದೊಂದು ಏನು ಮಾಡೋಕ್ಕಾಗೋದಿಲ್ಲ. ಅವಾಗ ಅದರಿಂದ ಏನು ಅಂಥ ವ್ಯತ್ಯಾಸ ಏನಾಗೋದಿಲ್ಲ. ಒಳ್ಳೆಯ ರುಚಿಯಾದ ಹಣ್ಣುಗಳಿದ್ದಾವೆ, ಹಾಗಾಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಮಾವು ಹಾಗೂ ಹಲಸು ಮೇಳಕ್ಕೆ ಇಂದು ತೆರೆ ಬೀಳಲಿದ್ದು, ಮಾವು ಹಾಗೂ ಹಲಸಿನ ಹಣ್ಣಿನ ಪರಿಮಳ ಎಲ್ಲರ ಬಾಯನ್ನ ಚಪ್ಪರಿಸುವಂತೆ ಮಾಡಿರೋದಂತೂ ಸತ್ಯ.